ಸರ್ಕಾರ ಆಲ್ರೆಡಿ ಎಲ್ಲ ಪಕ್ಷಗಳು ಕನ್ಸಲ್ಟ್ ಕೊಟ್ಟಿದ್ದಾವೆ, ಒಂದೇ ಪಕ್ಷ ಅಲ್ಲ, ದೇಶದ ಜನನೂ ಕನ್ಸಲ್ಟ್ ಕೊಟ್ಟಿದ್ದಾರೆ. ಇದಾದರೆ ತಪ್ಪೇನಿದೆ, ಇದಾಗಲೇಬೇಕಲ್ಲ. ಇಂಥ ಕೋಕ್ ಬುದ್ಧಿ ಪಾಕಿಸ್ತಾನ ನಿಲ್ಲಿಸ್ಬೇಕಾದ್ರೆ ಅವ್ರಿಗೊಂದು ಪಾಠ ಕಲಿಸ್ಲೇಬೇಕು. ರಾಜ್ಯ ಸರ್ಕಾರದ ಎಲ್ಲರೂ ಇರ್ತೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ಬೇಡಿ, ದೇಶದ ಜನನೇ ಸರ್ಕಾರದ ಜೊತೆ ಇರ್ತದೆ. ಮೊನ್ನೆ ಬಿ ಪಾಟೀಲ್ ಅವರು ವಿಚಾರವಾಗಿ ನಾನು ಆಲ್ರೆಡಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಏನು ಕೊಡ್ಬೇಕು ಅದಕ್ಕೆ ಹೇಳಿ? ಬೇರೆ ಕಾರ್ಯಕ್ರಮದಲ್ಲಿ ಏನಾಯಿತು ನೋಡಿ, ಅವರು ಎಲ್ಲೇ ಇದ್ದರೂ ನಾನೇನು ಅದನ್ನು ಪ್ರಸ್ತಾಪ ಮಾಡಿಲ್ಲ. ಅಲ್ಲಿ ಆ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿಲ್ಲ. ಅಲ್ಲಿ ಬೆಂಗಳೂರಿನಲ್ಲಿ ಅವ್ರು ಬರಬೇಕಾಗಿ ಅವ್ರು ಇದ್ದಿದ್ದಿಲ್ಲ ಅವತ್ತಂತ ಇಷ್ಟು ಹೇಳಿದ್ದೀವಿ. ಏನು ತಪ್ಪಿದೆ? ಅವ್ರು ಇಲ್ಲಾರ್ದು ಖರೆ ಇದೆ. ಮತ್ತು ನಿನ್ನೆ ಸಿ ಎಂ ಅವರು ನಿಮ್ಮ ಜೊತೆ ಮಾತನಾಡಿದ್ರು ರಾಜೀನಾಮೆ ವಿಚಾರವಾಗಿ ಎಲ್ಲ. ನನ್ನ ಜೊತೆ ಏನು ಮಾತಾಡಿಲ್ಲ. ಅದ್ರ ಬಗ್ಗೆನೂ ಪ್ರಸ್ತಾಪ ಯಾಕೆ ರಾಜೀನಾಮೆ ಕೊಡ್ತಾರೆ? ಇಲ್ಲ ಅದು ನನ್ನ ಜೊತೆ ಅವ್ರು ಶುಗರ್ ಫ್ಯಾಕ್ಟ್ರಿ ಇಶ್ಯೂಸ್ ಇತ್ತು, ಅದರದ್ದೊಂದು ಮೀಟಿಂಗ್ ಇತ್ತು, ಆ ವಿಷಯ ಪ್ರಸ್ತಾಪ ಮಾಡಿದ್ದೇವೆ, ವಿನ ಬೇರೆ. ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ನೀರು ಬಿಡಬೇಕು ಅಂತ. ಅವ್ರು ಬಿಡ್ತಾ ಇಲ್ಲ ಅನ್ನುವಂಥದ್ದು ರೈತ ಮುಖಂಡ ನೋಡಿ, ಪ್ರತಿ ವರ್ಷ ಅವ್ರು ನಮಗೆ ಬಿಡಬೇಕು, ನಾವು ಬೇರೆಯವ್ರಿಗೆ ಬಿಡಬೇಕು, ಇದು ಅನಿವಾರ್ಯ. ಯಾಕಂದರೆ ನೀರು ಅನ್ನೋದು ಎಲ್ಲರಿಗೂ ಅಷ್ಟೇ ಅವಶ್ಯ. ಅವರಲ್ಲಿ ಎಕ್ಸಸ್ ಇದ್ದರೆ ಅವ್ರು ಬಿಡಬೇಕು. ಪ್ರತಿ ವರ್ಷ ನಮಗೆ ಅವ್ರು ನೀರು ದುಡ್ಡು ತೊಗೊಂಡಾದರೂ ಕೊಡ್ತಿದ್ರು, ಅಥವಾ ಒಂದು ಬಾಂಧವ್ಯದ ಮೇಲೂ ಕೊಡ್ತಿದ್ರು. ಅದು ನೋಡೋಣ ಏನಾಗ್ತದೆ. ಈ ಬಾರಿ ಪತ್ರ ಬರೆದ್ರು ಬಿಡ್ತಾ ಇಲ್ಲ. ನೋಡಿ, ನಂಬಲ್ಲಿ ಬಿಡಬೇಕನ್ನೋದು ಒಂದು ಸಾಮಾನ್ಯ ಪರಿಜ್ಞಾನ. ಅದು ಯಾರಿಗೆ ಈಗ ಬೇರೆ ರಾಜ್ಯದವ್ರಿಗೂ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆದಾಗ ಬಿಡಬೇಕು ಅನ್ನೋದು ಒಂದು ಪರಿಜ್ಞಾನ. ಪ್ರಯತ್ನ ಮಾಡೋದು ಅದಕ್ಕೇನಿದೆ. ಈಗ ಯತ್ನಾಳ್ ಪತ್ರದ ವಿಚಾರ ಈಗ ಆಲ್ರೆಡಿ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ನಾನು ಈಗೂ ಸಿದ್ಧನಿದ್ದೀನಿ, ಅವತ್ತೂ ಸಿದ್ಧನಿದ್ದೀನಿ. ನಾನು ಇಂಟೆನ್ಷನ್ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಟೆಕ್ನಿಕಲಿ ನಿಮಗೆ ರಾಜೀನಾಮೆ ರಾಂಗ್ ಇರಬೇಕಂತೇನೋ ಒಂದು ವಾದ ಮಾಡ್ತಾಯಿದ್ದೀನಿ. ಬ್ಲ್ಯಾಂಕ್ ನಿಮಗೆ ಸೈನ್ ಮಾಡಿ ಕೊಡ್ತೀನಿ, ನೀವು ತೊಗೊಂಡೋಗಿ ಕೊಟ್ಬಿಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.